ಮನ ಮನ ಬೆರಸಿದಲ್ಲಿ ತನು ಕರಗದಿದ್ದಡೆ. ಮನ ಅಂದರೆ ಮನಸ್ಸು, ತನು ಅಂದರೆ ದೇಹ. ಸೋಂಕಿನಲ್ಲಿ ಪುಳಕಂಗಳು ಹೊರ ಹೊಮ್ಮದಿದ್ದಡೆ. ಸೋಂಕು ಅಂದರೆ ಸ್ಪರ್ಶ, ಮುಟ್ಟೋದು. ಪುಳಕಂ ಅಂತಂದರೆ, ಪುಳಕ ಅಂದರೆ ರೋಮಾಂಚನ, ಹೊರ ಹೊಮ್ಮೋದು ಅಂತಂದರೆ ಹೊರ ಹಾಕೋದು, ಕಾಣಿಸಿಕೊಳ್ಳೋದು ಅಂತ. ಕಂಡಾಗಳ್ ಅಶ್ರುಜಲಂಗಳು ಸುರಿಯದಿದ್ದಡೆ. ಕಂಡಾಗ ಅಂದರೆ ಭೇಟಿಯಾದಾಗ, ನೋಡಿದಾಗ. ಅಶ್ರುಜಲಂಗಳು ಅಂದರೆ ಕಣ್ಣೀರು, ಸುರಿಯದಿದ್ದರೆ ಅಂದರೆ ಸುರಿಯಲಿಲ್ಲ ಅಂದರೆ. ನುಡಿವಲ್ಲಿ ಗದ್ಗದಂಗಳು ಪೊಣ್ವದಿದ್ದಡೆ. ಗದ್ಗದಂಗಳು ಅಂತಂದರೆ ಗಂಟಲು ತೇವಗೊಳ್ಳೋದು ಅಂತ. ಪೊಣ್ವ ಅಂದರೆ ಹೊರಹೊಮ್ಮು. ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ. ಚಿಹ್ನೆ ಅಂದರೆ ಸಂಕೇತ, ಒಂದು ಗುರುತು ಅಂತ. ಎನ್ನಲ್ಲಿ ಇವಿಲ್ಲಾಗಿ, ಎನ್ನಲ್ಲಿ ಅಂದರೆ ನನ್ನಲ್ಲಿ, ಇವಿಲ್ಲಾಗಿ ಅಂದರೆ ಈ ಎಲ್ಲ ಗುಣಗಳು ಇಲ್ಲವಾಗಿ. ಆನು ಅಂದರೆ ನಾನು. ಆನು ಡಂಬಿಕ ಕಾಣಿರೆ. ಡಂಬಿಕ ಅಂತಂದರೆ ದೃಢ ಭಕ್ತಿ ಇಲ್ಲದವನು. ಈ ವಚನದಲ್ಲಿ ಬಸವಣ್ಣನವರು ನಾವು ಮಾಡುವಂಥ ಪ್ರತಿ ಕಾರ್ಯ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ನಾವು ಮಾಡುವಂಥ ಪ್ರತಿ ಕಾರ್ಯ ಪರಿಶುದ್ಧವಾಗಿರಬೇಕು, ಆ ಕಾರ್ಯಕ್ಕೆ ಅರ್ಥ ಇರಬೇಕು, ಅದು ಸಾರ ಸತ್ವದಿಂದ ಕೂಡಿರಬೇಕು. ಬದಲಾಗಿ ಸ್ವಾರ್ಥ, ಆಡಂಬರ, ತೋರಿಕೆಗಾಗಿ ಮಾಡೋದು ಅಲ್ಲ. ಹಾಗೆ ನಿಜವಾದ ವ್ಯಕ್ತಿ ಮತ್ತು ಒಬ್ಬ ಭಕ್ತ ಹೇಗಿರಬೇಕು, ಎಂತಹ ಗುಣಲಕ್ಷಣಗಳನ್ನು ಹೊಂದಿರಬೇಕು ಅನ್ನೋದನ್ನು ಈ ವಚನದಲ್ಲಿ ಪ್ರತಿಪಾದಿಸಿದ್ದಾರೆ. ಮನ ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ ಅಂದರೆ ಮನಸ್ಸು ಬೆರೆತು ದೇಹ ಕರಗದಿದ್ದರೆ. ಒಬ್ಬ ವ್ಯಕ್ತಿಗೆ ದೇವರಲ್ಲಿ ಕೇವಲ ಮನಸ್ಸಿನಲ್ಲಿ ಭಾವನೆಗಳು ಇದ್ದರೆ ಸಾಲದು. ಅಂದರೆ ದೇವರ ಜೊತೆಗೆ ಮನಸ್ಸು ಬೆರೆತುಕೊಂಡಾಗ ಅಷ್ಟೇ ಸಾಲದು. ದೇವರು ಮತ್ತು ಭಕ್ತನ ನಡುವೆ ಮನಸ್ಸುಗಳು ಬೆರೆಯುವುದರ ಜೊತೆಗೆ ಅಲ್ಲಿ ತನು ಕೂಡ ಬೆರೆಯಬೇಕು, ತನು ಕೂಡ ಕರಗಬೇಕು. ಕಾಯ ಮನಸ ನಾವು ಕಾರ್ಯನಿರ್ವಹಿಸಬೇಕು, ದೇಹವನ್ನು ದಂಡಿಸಬೇಕು. ದೈಹಿಕ ಸೇವೆನೂ ಕೂಡ ಭಕ್ತನಿಗೆ ಅಷ್ಟೇ ಮುಖ್ಯವಾಗುತ್ತೆ. ಅಂದರೆ ಇಲ್ಲಿ ದೈಹಿಕವಾಗಿಯೂ ಕೂಡ ಮಾನಸಿಕವಾಗಿಯೂ ಕೂಡ ಅಲ್ಲಿ ಒಬ್ಬ ಭಕ್ತ ದೇವರಲ್ಲಿ ಬೆರಿಬೇಕು, ಸೇರಬೇಕು ಅಂತ ಅಂದಾಗ ಆ ಭಕ್ತನನ್ನು ನಿಜವಾದ ಭಕ್ತ ಅಂತ ಹೇಳಲಾಗತ್ತೆ. ಇಲ್ಲದಿದ್ದರೆ ಕರಗದಿದ್ದಡೆ ಅಂದರೆ ಮನಸ್ಸು ಜೊತೆಗೆ ದೇಹನೂ ಕೂಡ ಅಲ್ಲಿ ಕರಗಲಿಲ್ಲ ಅಂತಂದರೆ ಆ ಭಕ್ತನು ಅನಿಸ್ಕೊಳ್ಳೋದಿಲ್ಲ. ಸೋಂಕಿನಲ್ಲಿ ಪುಳಕಂಗಳು ಹೊರ ಹೊಮ್ಮದಿದ್ದಡೆ. ಸೋಂಕಿನಲ್ಲಿ ಅಂದರೆ ಸ್ಪರ್ಶಿಸಿದಾಗ, ದೇವರ ಮೂರ್ತಿಯನ್ನು ಸ್ಪರ್ಶಿಸಿದಾಗ, ಮುಟ್ಟಿದಾಗ ಏನೋ ರೋಮಾಂಚನದ ಭಾವನೆ ಆ ಭಕ್ತನಲ್ಲಿ ಮೂಡಬೇಕು. ಮರುಭೂಮಿನಲ್ಲಿ ಓಯಾಸಿಸು ಚಿಮ್ಮಿದ ಹಾಗೆ ಆ ದೇವರನ್ನು ಸ್ಪರ್ಶಿಸಿದಾಗ, ಮುಟ್ಟಿದಾಗ ಆ ಭಾವನೆ, ರೋಮಾಂಚದ ಭಾವನೆ, ತೃಪ್ತಿ, ಆ ಪುಳಕ ಮನಸ್ಸಿನಲ್ಲಿ ಉಂಟಾಗಬೇಕು. ಇಲ್ಲಾಂದರೆ ಅಂತಹ ಭಕ್ತ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಹಾಗೆ ಕಂಡಾಗಳ್ ಅಶ್ರುಜಲಂಗಳು ಸುರಿಯದಿದ್ದಡೆ. ನಾವು ದೇವರನ್ನು ನೋಡೋದಕ್ಕೆ ದೇವಸ್ಥಾನಕ್ಕೋ ಮಂದಿರಕ್ಕೋ ದೂರ ಪ್ರದೇಶಗಳಿಗೆ ದೇವರನ್ನು ಕಾಣೋದಕ್ಕೆ, ದರ್ಶನ ಪಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಅಲ್ಲಿ ಆ ದೇವರನ್ನು ಕಂಡಾಗ, ದೇವರ ಮೂರ್ತಿಯನ್ನು ಕಂಡಾಗ ಅಲ್ಲಿ ಸಂತೋಷದಿಂದ, ಆನಂದದಿಂದ ಕಣ್ಣಲ್ಲಿ ಆನಂದ ಬಾಷ್ಪ ಬರಬೇಕು. ಎಷ್ಟು ದಿನದಿಂದ ಈ ದರ್ಶನಕ್ಕಾಗಿ ಕಾಯ್ತಾ ಇದ್ದೆ, ಇವತ್ತು ದರ್ಶನ ಆಯ್ತಲ್ಲ, ನನ್ನ ಜೀವನ ಬದುಕು ಸಾರ್ಥಕವಾಯಿತು ಎನ್ನುವಂತಹ ಭಾವನೆ ಬಂದಲ್ಲಿ ಆ ಭಕ್ತನಿಗೆ ದೇವರಲ್ಲಿ ನಿಜವಾದ ಭಕ್ತಿ ಇದೆ. ಈ ರೀತಿಯ ಭಾವನೆಗಳು ಮೂಡದಿದ್ದಡೆ, ಬರದಿದ್ದರೆ ಆ ಭಕ್ತನಲ್ಲ ಅಂತ. ನುಡಿವಲ್ಲಿ ಅಂದರೆ ಇಲ್ಲಿ ಆ ದೇವರನ್ನು ನೋಡಿ, ಆ ದೇವರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ, ಯಾವುದೋ ಒಂದು ಸ್ತೋತ್ರ ಮಂತ್ರಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಗಂಟಲು ತೇವದಿಂದ ಕೂಡಿರಬೇಕು. ಗಂಟಲು ತೇವದಿಂದ ಹೊರಹೊಮ್ಮಿ ಆ ಮಂತ್ರೋಚ್ಚಾರ, ಆ ಭಾವನೆಗಳು ತುಂಬಿ ಬರಬೇಕು. ಒಂದು ವೇಳೆ ದೇವರ ಕುರಿತಾಗಿ ಮಾತನಾಡುವಂಥ ಸಂದರ್ಭದಲ್ಲಿ ಗಂಟಲು ತೇವಾಂಶಗೊಳ್ಳದೆ ಮನಸ್ಪೂರ್ವಕವಾಗಿ ಮಾತುಗಳು ಹೊರಬರದಿದ್ದಡೆ ಆ ಭಕ್ತನಲ್ಲ. ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನೆ.
ಕೂಡಲ ಸಂಗಮ ದೇವ ಅಂದರೆ ಬಸವಣ್ಣನವರ ಅಂಕಿತ ನಾಮ, ಬಸವಣ್ಣನವರ ಇಷ್ಟ ದೇವರು. ಅಂದರೆ ಮನುಷ್ಯ ಮೇಲಿನ ಎಲ್ಲ ಗುಣ ಲಕ್ಷಣಗಳನ್ನು ಹೊಂದಿದಾಗ ಮಾತ್ರ ಆ ಭಕ್ತ ನಿಜವಾದ ಭಕ್ತ. ಇವೆಲ್ಲ ಗುಣಗಳು ಏನು ಭಕ್ತಿಯ ಸಂಕೇತಗಳಾಗಿವೆ. ಅಂದರೆ ದೇವರಲ್ಲಿ ಒಬ್ಬ ಭಕ್ತನಿಗೆ ಮನಸ್ಸು ಮಾತ್ರ ಮಾನಸಿಕವಾಗಿ ಒಂದು ಭಕ್ತಿ ಇಲ್ಲದೇ ದೈಹಿಕವಾಗಿಯೂ ಕೂಡ ಅಲ್ಲಿ ತನ್ನ ದೇಹವನ್ನು ದಂಡಿಸಿನೂ ಕೂಡ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ. ದೇವಸ್ಥಾನಕ್ಕೆ ಹೋದಾಗ, ದೇವರ ದರ್ಶನ ಆದಾಗ, ಸ್ಪರ್ಶಿಸಿದಾಗ ರೋಮಾಂಚನ ಆಗಬೇಕು, ಸಂತೋಷ ಆಗಬೇಕು, ತೃಪ್ತಿ ಆಗಬೇಕು. ನೋಡಿದಾಗ ಒಂದು ಆತ್ಮ ತೃಪ್ತಿಯಿಂದ ಆನಂದ ಬಾಷ್ಪ ಸುರಿಬೇಕು. ಹಾಗೆ ಮನಸ್ಸು ತುಂಬಿ ಗಂಟಲು ತೇವಾಂಶದಿಂದ ಕೂಡಿ ದೇವರ ಒಂದು ಕಾರ್ಯಗಳನ್ನು, ಸಾಧನೆಯನ್ನು ಹಾಡಿ ಹೊಗಳುವಂತಾಗಬೇಕು. ಅಂದಾಗ ಮಾತ್ರ ಆ ಭಕ್ತಿಯನ್ನು ನಿಜವಾದ ಭಕ್ತಿ ಅಂತ ಹೇಳಲಾಗುತ್ತೆ. ಆ ವ್ಯಕ್ತಿಯನ್ನು ನಿಜವಾದ ಭಕ್ತ ಅಂತ ಕರೆಯಲಾಗುತ್ತೆ. ಇವೆಲ್ಲವುಗಳು ಭಕ್ತಿಯ ಚಿಹ್ನೆಗಳಾಗಿದ್ದವು, ಸಂಕೇತಗಳಾಗಿದ್ದವು. ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ. ಎನ್ನಲ್ಲಿ ನನ್ನಲ್ಲಿನೂ ಕೂಡ, ನನ್ನ ಹತ್ರ ಇವಿಲ್ಲವಾಗಿ ಈ ಎಲ್ಲ ಲಕ್ಷಣಗಳು ಇಲ್ಲ ಅಂದರೆ ನಾನು ಕೂಡ ಏನು ಡಂಬಿಕ ಅಂತಂದರೆ ಏನಿಲ್ಲಿ ದೃಢ ಭಕ್ತಿ ಇಲ್ಲದವನು. ತೋರಿಕೆಗಾಗಿ ಮಾತ್ರ ಭಕ್ತಿ, ಮನಸ್ಸಿಂದ ಭಕ್ತಿ ಇರೋದಿಲ್ಲ, ಮನಸ್ಸಿನಲ್ಲಿ ಭಕ್ತಿ ಇರೋದಿಲ್ಲ, ಬೇರೆಯವರು ನೋಡ್ತಾರೆ ಅಂತ ಅಲ್ಲಿ ಭಕ್ತಿಯನ್ನು ತೋರಿಸೋದು ಡಾಂಬಿಕ ಭಕ್ತಿ. ಅಂತಹ ನಿಜವಾದ ಭಕ್ತಿ ಇಲ್ಲ ಅಂದರೂ ಕೂಡ ನಾನು ಕೂಡ ಏನಾಗ್ತೀನಿ, ಒಬ್ಬ ಡಾಂಬಿಕ ಭಕ್ತನಾಗ್ತೀನಿ ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಹಾಗೆ ಈ ವಚನ ಕೇವಲ ಭಕ್ತಿಗೆ ಅಷ್ಟೇ ಅಲ್ಲದೆ ಮನುಷ್ಯನ ವ್ಯಕ್ತಿತ್ವಕ್ಕೆ ಅನ್ವಯಿಸುತ್ತದೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನು ಕಂಡಾಗ ಯಾವ ರೀತಿಯಾದ ಭಾವನೆಗಳು ಮೂಡಬೇಕು, ನಿಜವಾದ ಮಾನವೀಯತೆ ಅಂದರೆ ಏನು ಅನ್ನೋದಕ್ಕೂ ಕೂಡ ಇದು ಅನ್ವಯಿಸ್ತದೆ. ವ್ಯಕ್ತಿಗಳ ನಡುವೆ ಮನಸ್ಸಿನ ಸಂಬಂಧ, ಮನಸ್ಸಿನಲ್ಲೂ ಕೂಡ ಒಳ್ಳೆಯ ಭಾವನೆ ಇರಬೇಕು. ಹಾಗೆಯೇ ಅಹಂ ಎನ್ನುವಂಥದ್ದು ಅಂದರೆ ದೇಹ ಕರಗದಿದ್ದಡೆ, ಅಂದರೆ ಅಲ್ಲಿ ಅಹಂ ಎನ್ನುವಂಥದ್ದು ಇರಬಾರ್ದು, ಸೊಕ್ಕು ಎನ್ನುವಂಥದ್ದು ಇರಬಾರ್ದು. ಶ್ರೀಮಂತ ಬಡವ, ಮೇಲು ಕೀಳು, ಹೆಣ್ಣು ಗಂಡು ಎನ್ನುವಂತಹ ಭೇದ ಭಾವ ಇರಬಾರ್ದು. ಸ್ಪರ್ಶಿಸಿದಾಗ, ಮಾತನಾಡುವಂಥ ಸಂದರ್ಭದಲ್ಲಿ ಸಂತೋಷ ಉಂಟಾಗಬೇಕು, ರೋಮಾಂಚನ. ಯಾವಾಗ ಭಾಳ ದಿನದಿಂದ ಭೇಟಿಯಾದಾಗ ಆ ಸಂತೋಷದ ಭಾವನೆ ಮನಸ್ಸಿನಲ್ಲಿ ಮೂಡಬೇಕು. ಅವರನ್ನು ಆಲಂಗಿಸಿದಾಗ, ಕೈ ಕುಲುಕಿದಾಗ ಸಂತೋಷದ ಭಾವನೆ, ಆ ರೋಮಾಂಚನ, ಮನಸ್ಸು ತುಂಬಿದ ಮಾತುಗಳು ಬಂದಾಗ ಮಾತ್ರ ಆ ವ್ಯಕ್ತಿ ನಿಜವಾದ ಮನುಷ್ಯ ಅಥವಾ ನಿಜವಾದ ಮಾನವೀಯತೆಯನ್ನು ಹೊಂದಿರುವಂತಹ ಮನುಷ್ಯ. ಬದಲಾಗಿ ಒಬ್ಬ ವ್ಯಕ್ತಿಯನ್ನು ವೇಷಭೂಷಣಗಳಿಂದ, ಆಸ್ತಿ ಅಂತಸ್ತಿನಿಂದ ಅಳೆಯೋದು, ಆ ವ್ಯಕ್ತಿಯ ಜೊತೆಗೆ ಅಹಂಭಾವದಿಂದ ನಡೆದುಕೊಳ್ಳೋದು, ಗೌರವ ಮರ್ಯಾದೆಯನ್ನು ಕೊಡದೇ ಇರೋದು, ನೋವು ಆಗುವ ಹಾಗೆ ಚುಚ್ಚು ಮಾತುಗಳನ್ನು ಆಡೋದು, ಇವೆಲ್ಲವುಗಳು ಮನುಷ್ಯರ, ಒಬ್ಬ ಒಳ್ಳೆಯ ಮನುಷ್ಯನ ಮನುಷ್ಯತ್ವದ ಲಕ್ಷಣಗಳು ಅಲ್ಲ. ಈ ಎಲ್ಲ ಭಾವನೆಗಳು ದೇವರ ಕುರಿತಾಗಿ ಒಬ್ಬ ಭಕ್ತನಲ್ಲಿ ಇದ್ದಾಗ ಆ ಭಕ್ತ ನಿಜವಾದ ಭಕ್ತ ಅನಿಸ್ಕೊಳ್ತಾನೆ. ಇಲ್ಲವಾದಲ್ಲಿ ತೋರಿಕೆ ಸಲುವಾಗಿ ಮಾಡುವಂತಹ ಭಕ್ತ ಡಾಂಬಿಕ ಭಕ್ತ. ಇಂತಹ ಗುಣಗಳು ಮನುಷ್ಯನಲ್ಲಿ ಇದ್ದಾಗ ಮಾತ್ರ ಅದು ಮನುಷ್ಯತ್ವವನ್ನು ತೋರಿಸುತ್ತೆ, ಮಾನವೀಯತೆಯನ್ನು ತೋರಿಸುತ್ತೆ. ಇಲ್ಲವಾದಲ್ಲಿ ಆ ವ್ಯಕ್ತಿ ಮನುಷ್ಯನೇ ಅಲ್ಲ ಎನ್ನುವ ಸಂದೇಶವನ್ನು ಬಸವಣ್ಣನವರು ಈ ವಚನದ ಮೂಲಕ ನೀಡ್ತಿದ್ದಾರೆ.